ಹಾರ್ಮುಸ್ ಜಲಸಂಧಿಯಲ್ಲಿ 21 ದಿನಗಳ ಕಾಲ ಇದ್ದು ಅಲ್ಲಿಯ ಯುದ್ಧದ ಪರಿಸ್ಥಿತಿಯನ್ನ ನೋಡಿ ಅನುಭವಿಸಿ ಬಂದವರು ರಮೇಶ್ ಶೆಟ್ಟಿ, ಮೆರಿನ್ ಇಂಜಿನಿಯರ್, ಮಂಗಳೂರಿನವರು. ಅವರು ಮನೆಗೆ ಮರಳಿದ್ದಾರೆ. ಅವರ ಪತ್ನಿಯು ನನ್ನೊಟ್ಟಿಗಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಮೇಡಮ್, 21 ದಿನಗಳ ಕಾಲ ಹಾರ್ಮುಸ್ ಅಲ್ಲಿದ್ರು. ಆಲ್ಮೋಸ್ಟ್ ಯುದ್ಧದ ನಡುವಿಂದನೇ ಬಂದವರು ರಮೇಶ್ ಶೆಟ್ಟಿ ಮನೆಗೆ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಉಂಟು, ನಂಬಲಿಕ್ಕೆ ಆಗ್ತಾ ಇಲ್ಲ. ಆ ಟೈಮಲ್ಲಿ ಆ ಕಷ್ಟ ಎಲ್ಲ ಭಯಂಕರ ಅನಿಸ್ತಿತ್ತು. ಹೇಗೆ ಬರ್ತಾರೆ, ಎಂತ ಆಗ್ತದೆ, ಏನಾಗ್ತದೋ, ಒಂದೊಂದು ಗಂಟೆಗೂ ಒಂದೊಂದು ನ್ಯೂಸ್ ಬರ್ತಾ ಇರ್ತದಲ್ಲ ಅಲ್ಲಿ ಟಿವಿಯಲ್ಲಿ. ಭಯ ಆಗ್ತಿತ್ತು, ಏನಾಗ್ತದಪ್ಪ ಅಂತ ಅನಿಸ್ತಿತ್ತು. ಯುದ್ಧ ಆರಂಭವಾದಾಗ ಆ ಭಾಗದಲ್ಲಿ ನಿಮ್ಮ ಹಸ್ಬೆಂಡ್ ಶಿಪ್ ಅಲ್ಲಿ ಇದ್ದಾರೆ ಅನ್ನೋದು ಗೊತ್ತಾದ ನಂತರ ಹೇಗೆ ಅವರನ್ನ ಕಾಲ್ ಮಾಡಿದ್ರ? ಹೇಗೆ? ನಾನು ಯಾವತ್ತು ಒಂದು ಮೆಸೇಜ್ ಹಾಕ್ತಾ ಇರ್ತೀನಿ, ಈಗ ಯಾವ ಪ್ಲೇಸಲ್ಲಿ ಇರ್ತೀರಿ, ಇವತ್ತಂತಲ್ಲ, ಯಾವತ್ತೂ ಹಾಗೆ ಒಂದು ದಿನಕ್ಕೊಮ್ಮೆ ಒಂದ್ಸಲ ಈಗ ಯಾವ ಪ್ಲೇಸಲ್ಲಿ ಇದ್ದೀರಿ, ಮತ್ತೆ ಅವ್ರದ್ದು ಒಂದೊಂದು ಪ್ಲೇಸಿಗೆ ಹೋಗ್ಲಿಕ್ಕೆ 6-7 ಡೇಸ್ ಇರ್ತದಲ್ಲ, ಹಾಗೆ ಮೆಸೇಜ್ ಹಾಕ್ತಾ ಇರ್ತೇನೆ. ನನಗೆ ಅದಕ್ಕಿಂತ ಮುಂಚೆನೆ ಅಂದ್ರೆ ಒಂದು 27-26ಗೆ ನಾನು ಮೆಸೇಜ್ ಹಾಕಿದ್ದೆ. ಅವ್ರು ಹೇಳಿದ್ರು ಹಾರ್ಮುಜ್ ಸೈಡ್ ಅದು ಪಾಸ್ ಆಗಿ ನಾವು ಕುವೈಟ್ ಸೈಡ್ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಂಗೆ ಅವ್ರು ಅಲ್ಲೇ ಇದ್ದಾರೆ ಅಂತ ಗೊತ್ತುಂಟು. ಸೊ ಅದೇ ಇಲ್ಲಿ ನ್ಯೂಸ್ ನೋಡುವಾಗ ಶಾಕ್ ಆಯ್ತು, ಇವ್ರು ಅಲ್ಲೇ ಇದ್ದಾರೆ, ಅವರಲ್ಲಿ ಇದ್ದಾರೆ ಅಂದ್ರೆ ನ್ಯೂಸ್ ಸೇಮ್ ಅದೇ ಬರ್ತಾ ಉಂಟು, ಅಲ್ಲೇ ಯುದ್ಧ ಆಗ್ತಾ ಉಂಟು. ಮತ್ತೆ ಕನ್ಫರ್ಮ್ ಮಾಡ್ಲಿಕ್ಕೆ ಒಂದು ಮೆಸೇಜ್ ಹಾಕಿದೆ. ಅಷ್ಟು ಸುಲಭದಲ್ಲಿ ಅದು ರಿಪ್ಲೈ ಬರುವುದಿಲ್ಲ, ಯಾಕಂದ್ರೆ ಅದು ನೆಟ್ವರ್ಕ್ ಇಶ್ಯೂಸ್ ಇರ್ತದಲ್ಲ. ಸೊ ಕೂಡಲೇ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂತು ಮೆಸೇಜ್, ನಾವು ಅದೇ ಪ್ಲೇಸಲ್ಲಿ ಇದ್ದೇವೆ ಅಂತ ಹೇಳಿ. ಸೊ ಅವ್ರು ಹೇಳಿದ್ರು, ಆದ್ರೆ ಅವರು ಇದು ಬಾಂಬೆಲ್ಲ ಬೀಳ್ತಾ ಉಂಟು ಹೇಳ್ತಾ ಇದ್ದಾರೆ. ಬಟ್ ಅವಾಗೆಲ್ಲ ಅಷ್ಟು ಹೇಳಿಲ್ಲ. ಈಗ ಬಂದ ಮೇಲೆ ನಮ್ಗೆಲ್ಲ ಈಗ ಫುಲ್ ಗೊತ್ತಾಗ್ತಾ ಉಂಟು ಹೇಗೆ ಬಿದ್ದಿದೆ, ಎಂತೆಂತ ಆಗಿದೆ ಅಂತ ಹೇಳಿ. ಯಾಕಂದ್ರೆ ನಾನು ಕೂಡ ಅವರಿಗೆ ಮೆಸೇಜ್ ಮಾಡ್ತಾ ಇದ್ದೆ, ಅಷ್ಟು ಅವ್ರ ರಿಪ್ಲೈ ಬೇಗ ಬರ್ತಾ ಇರಲಿಲ್ಲ. ಈಗ ಮೆಸೇಜ್ ಮಾಡಿದ್ರೆ ಬೆಳಿಗ್ಗೆ ರಿಪ್ಲೈ ಮಾಡೋದು, ರಾತ್ರಿ ರಿಪ್ಲೈ ಮಾಡ್ತಾ ಇದ್ವಿ. ತುಂಬಾ ಒಂದು 5-6 ಗಂಟೆ ಲೇಟ್ ಆಗಿ. ನಿಮ್ಗೂ ಹಾಗೆ ಇದಾಗ್ತಿತ್ತು? ಯಾಕಂದ್ರೆ ಮೆಸೇಜ್ಗಳು ಅದೇ ತರ, ಹಾಗೆ ಕಾಲ್ಗಳು ಅಂತೂ ಹೋಗ್ತಾ ಇರಲಿಲ್ಲ. ಕಾಲ್ಗಳಂತೂ ತುಂಬಾ ಕಮ್ಮಿನೇ, ಮೆಸೇಜ್ ಅಂತೂ ಬರ್ತಿತ್ತು. ಅದೇ ಇವತ್ತೀಗ ಮಾಡಿದ್ರೆ ನಾಳೆ, ಅದೇ ಆಕ್ಚುಲಿ ನಮ್ದು ಟೈಮಿಂಗ್ ಸ್ವಲ್ಪ ಕಮ್ಮಿ ಇದು ಉಂಟಲ್ಲ, ಡಿಫ್ರೆನ್ಸ್ ಉಂಟಲ್ಲ. ಸೊ ಸ್ವಲ್ಪ 4 ಗಂಟೆ ಬಿಟ್ಟು 5-6 ಗಂಟೆ ಬಿಟ್ಟೆಲ್ಲ ಬರ್ತಿತ್ತು. ನಾನು ಮಧ್ಯರಾತ್ರಿ ಎಲ್ಲ ನೋಡುದು ಎದ್ದು, ಅಂದ್ರೆ ನಿದ್ರೆ ಸಹ ಬರ್ತಿರ್ಲಿಲ್ಲ ಆ ಟೈಮಲ್ಲಿ, ತುಂಬಾ ಹೆದರಿಕೆ ಆಗ್ತಿತ್ತು. ಸೊ ಆ ಟೈಮಲ್ಲಿ ನೋಡುವಾಗ ಅದೇ ಸ್ವಲ್ಪ ರಿಪ್ಲೈ ಲೇಟ್ ಬರ್ತಿತ್ತು, ನೆಟ್ವರ್ಕ್ ಇಶ್ಯೂಸ್ ಇಂದ ಇರ್ಬೋದು. ಈಗ ಮತ್ತೆ ಮರಳಿದ್ದಾರೆ ಮನೆಗೆ, ಹೇಗೆ ಅನಿಸ್ತಾ ಇದೆ ಮೇಡಮ್? ಇನ್ನು ಅವ್ರು ಮತ್ತೆ 6 ತಿಂಗಳ ನಂತರ ಮತ್ತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ ಹೇಗೆ? ನಾನು ಅದ್ರ ಬಗ್ಗೆ ಈಗ ಇಮ್ಯಾಜಿನೇ ಮಾಡ್ತಾ ಇಲ್ಲ. ಈಗ ಬಂದ ಇದರಲ್ಲಿ ಖುಷಿಯಲ್ಲಿದ್ದೇನೆ. ಮತ್ತೆ ಹೋಗುದಂದ್ರೆ ಮತ್ತೆ ಟೆನ್ಷನ್ ಆಗ್ತದೆ ಅದ್ರ ಬಗ್ಗೆ ಥಿಂಕ್ ಮಾಡಿದ್ರೆ. ಸೊ ಅದ್ರ ಬಗ್ಗೆ ಅಲ್ಲ, ಈಗ ಜಸ್ಟ್ ಬಂದಿದಾರಲ್ಲ, ಬಂದಿದ್ದೇ ಒಂದು ಆಶ್ಚರ್ಯ ಅಂತ ಅನಿಸ್ತಾ ಉಂಟು. ಎಷ್ಟೋ ಶಿಪ್ಗಳು ಅಲ್ಲೇ ಉಳ್ಕೊಂಡಿದಾವಲ್ಲ. ಸೊ ಅದರಲ್ಲಿ ನಮ್ದು ಶಿಪ್ ಬಂದಿದೆ ಅನ್ನೋದೇ ಒಂದು ಅಂದ್ರೆ ಖುಷಿ, ಅದೊಂದು ನಮ್ಮದು ಪುಣ್ಯ ಅಂತ ಹೇಳ್ಬೋದು. ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡೋರ ಜೀವನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಾ ಇರುವಂತದ್ದು. ಹೇಗನ್ಸ್ತದೆ ಮೇಡಮ್ ನಿಮ್ಮ ಹಸ್ಬೆಂಡ್ ಅವರ ಕೆಲಸ? ಅದ್ರ ಬಗ್ಗೆ ತುಂಬಾ ಪ್ರೌಡ್ ಆಗ್ತಾ ಉಂಟು. ಇಷ್ಟೊಂದು ಇಂಪಾರ್ಟೆನ್ಸ್ ಉಂಟಂತ ಗೊತ್ತಿರ್ಲಿಲ್ಲ. ಬಟ್ ಒಳ್ಳೆ ಇದು ಕೆಲಸ ಮಾಡ್ತಾ ಇದ್ದಾರೆ, ಜನರಿಗೆ ಹೆಲ್ಪ್ ಆಗ್ತಂತ ಗೊತ್ತುಂಟು. ಬಟ್ ಇಷ್ಟೊಂದು ಹೆಲ್ಪ್ ಆಗ್ತಂತ ಗೊತ್ತಿರ್ಲಿಲ್ಲ. ಎಲ್ಲಾ ಐಟಮ್ಸ್ ಹೋಗುದು ಅದ್ರಲ್ಲೇ, ಬರುದು ಅದ್ರಲ್ಲೇ, ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಅದರಿಂದ ಹೆಲ್ಪ್ ಆಗ್ತಾ ಉಂಟು. ಸೊ ಅದನ್ನ ನೋಡಿ ಈಗ ತುಂಬಾ ಪ್ರೌಡ್ ಆಗ್ತಾ ಉಂಟು. ಯಾಕಂದ್ರೆ ದೇಶದ ಆರ್ಥಿಕತೆಯು ಕೂಡ ನಿಂತಿರುವಂತದ್ದು ಮರ್ಚೆಂಟ್ ನೇವಿ. ಹೌದು, ಈಗ ಮರ್ಚೆಂಟ್ ನೇವಿ ಅಂದ್ರೆ ನಮ್ಗೆ ಕರೆಕ್ಟ್ ಅರ್ಥ ಆಗ್ತಾ ಉಂಟು. ನೇವಿಯವರಷ್ಟೇ ವ್ಯಾಲ್ಯೂ ಉಂಟು ಅದಕ್ಕೆ ಅಂತ ಅನಿಸ್ತಾ ಉಂಟು ಈಗ. ಸೊ ತುಂಬಾ ಖುಷಿ ಆಗ್ತಾ ಉಂಟು, ಕೆಲಸ ಅಂದ್ರೆ ಪ್ರೌಡ್ ಆಗ್ತಾ ಉಂಟು. ಬಟ್ ಆದ್ರೆ ತುಂಬಾ ಭಯ ಆಗ್ತದೆ ಈಗ. ಸಿಚುವೇಶನ್ ಹಾಗೆ ಆಗಿದೆ. ಮುಂಚೆ ಅಷ್ಟೊಂದು ಹೆದರಿಕೆ ಅಂತ ಗೊತ್ತಿರಲಿಲ್ಲ. ಬಟ್ 6 ಮಂತ್ ಗ್ಯಾಪ್ ಇರ್ತಿತ್ತು, ಅದೊಂದು ಸ್ವಲ್ಪ ಬೇಜಾರಾಗ್ತಿತ್ತು. ಹೋಗುವಾಗ ತುಂಬಾ ಬೇಜಾರಾಗ್ತಿತ್ತು, ಮತ್ತೆ ಬಂದಾಗ ಮತ್ತೆ ಖುಷಿ, ಹಾಗೆ ಆಗ್ತಿತ್ತು. ಇನ್ನೂ 14 ಶಿಪ್ಗಳು ಹಾರ್ಮುಸ್ ಅಲ್ಲಿ ಇದ್ದಾವೆ, ಭಾರತದ ಫ್ಲಾಗ್ ಇರುವಂತ. ಭಾರತೀಯರು ತುಂಬಾ ಜನ ಅದರಲ್ಲಿದ್ದಾರೆ. 68 ದಿನ ಆಯ್ತು. ಅವರ ಪರಿಸ್ಥಿತಿ? ಹೌದು, ತುಂಬಾ ಬೇಜಾರಾಗ್ತದೆ. ಅವ್ರು ಮನೆಯವ್ರು ಎಷ್ಟು ಕಾಯ್ತಿದ್ದಾರೆ, ಎಷ್ಟು ನಾವೀಗ 22 ದಿನ ಕಾಯುವಾಗ್ಲೇ ನಮ್ಗೆ ಇಷ್ಟು ಸಾಕಾಗಿದೆ. ಅವ್ರದ್ದು ಈಗ ಆಲ್ಮೋಸ್ಟ್ ಸುಮಾರು ದಿನ ಆಯ್ತಲ್ಲ, 2-2.5 ತಿಂಗಳಾಗ್ತಾ ಬಂತು. ಹೇಗಾಗ್ಬೋದಲ್ಲ ಅವರಿಗೆ? ಅಂದ್ರೆ ದಿನಾಲು ಮೆಸೇಜ್ ಮಾಡ್ತಾರೆ, ಬಟ್ ಏನಾಗ್ತಾ ಉಂಟು, ಇಲ್ಲಿ ನ್ಯೂಸ್, ಅಲ್ಲಿ ನ್ಯೂಸ್ ಬರ್ತಾ ಇರ್ತದೆ, ಇಲ್ಲಿ ಏನಾಯ್ತು ಹಾಗೆ ಹೀಗೆ ಅಂತ ಒಂದು ಭಯ ಅಂತೂ ಕಾಡೇ ಕಾಡ್ತದೆ. ಪಾಪ ಬೇಗ ಎಲ್ರು ಬರ್ಲಿ ಅಂತ ಕೇಳ್ಕೊಳ್ತೇನೆ ದೇವ್ರ ಹತ್ರ. ಇದಿಷ್ಟು ರಮೇಶ್ ಶೆಟ್ಟಿ ಅವರ ಪತ್ನಿಯ ಮಾತು. ಒಂದು, ತನ್ನ ಹಸ್ಬೆಂಡ್ ಬಂದಿದ್ದಾರೆ, ತುಂಬಾ ಖುಷಿ ಇದೆ. ಆದ್ರೆ ಅಲ್ಲಿ ಮತ್ತೆ 14 ಶಿಪ್ನಲ್ಲಿ, ಭಾರತೀಯ ಶಿಪ್ಪಲ್ಲಿ ನೂರಾರು ಜನ ಇದ್ದಾರೆ ಭಾರತೀಯರು, ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಬೇಗ ಬರಲಿ ಅನ್ನೋ ಒಂದು ಒತ್ತಾಯನ ಮಾಡ್ತಾ ಇದ್ದಾರೆ. ಆಶೆ ಬೇಗ ಬರಲಿ, ಅವರು ಬೇಗ ಮನೆಗೆ ಬಂದು ತಲುಪಲಿ ಅನ್ನೋ ಒಂದು ಅವರ ಮಾತಾಗಿದೆ.
ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಇರ್ಸಿಕ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.